ಕ್ರೈಸ್ಟ್ ಲಾರ್ಡ್ ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂತೆ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಈ ಒಂದು ದಿನವನ್ನು ಕೂಡ ನಾವು ಕಾಣುವ ಹಾಗೆ ದೇವರು ಕೊಟ್ಟ ಒಳ್ಳೆ ಕೃಪೆಗಾಗಿ ಸ್ತೋತ್ರ. ಪ್ರತಿದಿನ ಆತನು ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನು ಧೈರ್ಯಪಡಿಸಿದ್ದಾನೆ. ಈ ದಿನವೂ ಕೂಡ ಆತನು ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಧೈರ್ಯಪಡಿಸುವನಾಗಿದ್ದಾನೆ. ಆತನ ಮಾತುಗಳು ನಮ್ಮನ್ನು ಧೈರ್ಯಪಡಿಸುವಂಥದ್ದಾಗಿದೆ. ಆತನು ಮಾತಾಡುವುದಾದರೆ ನಮ್ಮ ಜೀವಿತದಲ್ಲಿ ಒಂದು ರೂಪಾಂತರ ಉಂಟಾಗುವಂಥದ್ದಾಗಿದೆ. ಅದರಿಂದ ಆತನ ಮಾತುಗಳನ್ನು ಕೇಳಲಿಕ್ಕಾಗಿ, ಆತನ ಸನ್ನಿಧಿಯಲ್ಲಿ ಶಾಂತವಾಗಿ ನಾವು ಆತನ ಮಾತುಗಳನ್ನು ವೀಕ್ಷಿಸಲಿಕ್ಕಾಗಿ ನಮ್ಮ ಮನಸ್ಸನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯೊಂದಿಗೆ ಸಂದೇಶದ ಭಾಗವನ್ನು ನಾವು ಪ್ರಾರಂಭ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರತಿದಿನ ನಮ್ಮೊಂದಿಗೆ ಮಾತನಾಡಿದ ಹಾಗೆ ಈ ದಿನವೂ ಕೂಡ ನೀವು ನಮ್ಮೊಂದಿಗೆ ಮಾತನಾಡಿರಿ. ನೀವು ಮಾತಾಡುವುದಾದರೆ ನನಗೆ ಧೈರ್ಯ ಉಂಟಾಗುತ್ತದೆ. ನೀವು ಮಾತಾಡುವುದಾದರೆ ನನಗೆ ಚೈತನ್ಯ ಉಂಟಾಗುವಂಥದ್ದಾಗಿದೆ. ನೀವು ಮಾತಾಡೋದಾದರೆ ನನ್ನ ಜೀವಿತ ಆಶೀರ್ವದಿಸಲ್ಪಟ್ಟ ರೀತಿಯಲ್ಲಿ ಮುಂದೆ ಸಾಗುತ್ತದೆ ಸ್ವಾಮಿ. ಅದರಿಂದ ಕರ್ತನೆ, ನೀನೇ ನಮ್ಮೊಂದಿಗೆ ಮಾತನಾಡಿರಿ. ಈ ದಿನವೂ ಕೂಡ ನಿನ್ನ ವಾಕ್ಯಗಳು ನನ್ನ ಹೃದಯದಲ್ಲಿ ಕಾರ್ಯ ಮಾಡಲಿ. ನಿನ್ನ ವಾಕ್ಯದ ಮೂಲಕ ನನ್ನನ್ನೊಂದು ಆವರ್ತಿ ಧೈರ್ಯಪಡಿಸು. ನಿನ್ನ ವಾಕ್ಯದ ಮೂಲಕ ನನ್ನನ್ನೊಂದು ಆವರ್ತಿ ಚೈತನ್ಯಪಡಿಸು. ನೀನು ಮಾತಾಡಿ ನನ್ನ ನಂಬಿಕೆಯನ್ನು ಹೆಚ್ಚಿಸು. ಪ್ರಾರ್ಥನೆ ಜೀವಿತ ಹೆಚ್ಚಾಗಲಿ. ನಾನು ಹೆಚ್ಚಾಗಿ ನಿನ್ನೊಂದಿಗೆ ಸಮಯ ಕಳೆಯುವ ಹಾಗೆ ನನಗೆ ಸಹಾಯ ಮಾಡು. ನೀನು ಮಾತಾಡುವುದಾದರೆ ನಾನು ಎಚ್ಚೆತ್ತುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನನ್ನ ಎಲ್ಲ ಪರಿಸ್ಥಿತಿಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಾತಾಡುವ ದೇವರು ನೀನಾಗಿದೆ. ನೀನು ಮಾತಾಡುವುದಾದರೆ ನನ್ನ ಕಣ್ಣೀರಿಂದ ಒಂದು ಬಿಡುಗಡೆ ಇದೆ. ನೀನು ಮಾತಾಡುವುದಾದರೆ ನನ್ನ ಸಮಸ್ಯೆಗೆ ಒಂದು ಬಿಡುಗಡೆ ಇದೆ. ಅದರಿಂದ ನೀನೇ ಮಾತನಾಡು, ನನ್ನನ್ನು ಬಲಪಡಿಸು. ನಿನ್ನ ಕರಗಳಲ್ಲಿ ಸಂಪೂರ್ಣವಾಗಿ ಒಪ್ಪಿಸ್ತೇನೆ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ಧನ್ಯನಾಮದಲ್ಲಿ ಸ್ವರ್ಗೀಯ ತಂದೆಯೇ, ಆಮೇನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ದಾನಿಯೇಲನ ಪ್ರಾರ್ಥನೆ. ದಾನಿಯೇಲನು ದೇವರ ಹತ್ರ ಪ್ರಾರ್ಥಿಸಿದ ಪ್ರಾರ್ಥನೆಗೆ ದೇವರು ಕೊಟ್ಟ ಉತ್ತರದ ಬಗ್ಗೆ ನಾವು ಇದನ್ನು ತಿಳ್ಕೊಳ್ಳೋಣ. ದಾನಿಯೇಲನ ಪ್ರಾರ್ಥನೆ ತುಂಬ ಬಲವುಳ್ಳ ಪ್ರಾರ್ಥನೆಯಾಗಿದೆ. ದಾನಿಯೇಲನು ಅನೇಕ ಬಾರಿ ದೇವರ ಹತ್ರ ಪ್ರಾರ್ಥಿಸಿದಾಗ ದೇವರು ಅನೇಕ ಕಾರ್ಯಗಳನ್ನು ಆತನ ಜೀವಿತದಲ್ಲಿ ಮಾಡಿದ್ದನ್ನು ನಾವು ನೋಡ್ತೇವೆ. ದಾನಿಯೇಲನು ಅನೇಕ ಬಾರಿ ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದಾನೆ. ಒಂದೊಂದಾಗಿ ನಾವು ಈ ಸಮಯದಲ್ಲಿ ಧ್ಯಾನ ಮಾಡಿಕೊಳ್ಳೋಣ. ಮೊದಲನೇದಾಗಿ ದಾನಿಯೇಲನು ಪ್ರಾರ್ಥಿಸಿದ ಸಂದರ್ಭ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ ವಾಕ್ಯವನ್ನು ಓದಿಕೊಳ್ಳೋಣ. ದಾನಿಯೇಲನ ಪ್ರವಾದನೆಯ ಗ್ರಂಥ ಅದರ 2ನೇ ಅಧ್ಯಾಯದ 18ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಆ ಸಮಾಚಾರವನ್ನು ತಿಳಿಸಿ ನಾವು ಬಾಬೇಲಿನ ಇತರ ವಿದ್ವಾಂಸರೊಂದಿಗೆ ನಾಶವಾಗದಂತೆ ಪರಲೋಕದ ದೇವರು ಈ ರಹಸ್ಯದ ವಿಷಯವಾಗಿ ಕೃಪೆ ತೋರಿಸಲು ಆತನನ್ನು ಬೇಡಿಕೊಳ್ಳೋಣ ಎಂದನು. ದಾನಿಯೇಲನು ತನ್ನ ಸ್ನೇಹಿತರಾದಂಥ ಶದ್ರಕ್, ಮೇಷಕ್, ಅಬೇದನವರ ಹತ್ರ ಹೋಗಿ ಆತನು ಹೇಳ್ತಾ ಇದ್ದಾನೆ, ನಮಗೆ ದೇವರು ಕೃಪೆ ತೋರಿಸ್ಲಿಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಕೃಪೆಗಾಗಿ ದಾನಿಯೇಲನು ಪ್ರಾರ್ಥಿಸ್ತಾ ಇದ್ದಾನೆ. ಏನಕ್ಕೋಸ್ಕರ ಅಂದರೆ ಆತನಿಗೆ ಪರಲೋಕದ ದೇವರು ಒಂದು ರಹಸ್ಯವನ್ನು ತಿಳಿಯಪಡಿಸಬೇಕು. ಅದಕ್ಕೋಸ್ಕರ ದೇವರನ್ನು ಆತುಕೊಂಡು ಆತನ ಏನು ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆತನ ಬಲಕ್ಕೆ ಮಿಗಿಲಾದ ಕಾರ್ಯ, ಆತನ ಜ್ಞಾನಕ್ಕೆ ಮಿಗಿಲಾದ ಕಾರ್ಯವನ್ನು ಆತನು ಮುಂದೆ ಮಾಡಲಿಕ್ಕಾಗಿ ಹೋಗುತ್ತಿರುವಾಗ ರಾಜನ ಮುಂದೆ ಒಂದು ರಹಸ್ಯವಾದ ಆತನ ಕನಸನ್ನು ವಿವರಿಸಿ ಹೇಳಬೇಕು. ಅದು ಈತನಿಂದ ಸಾಧ್ಯ ಇಲ್ಲ, ಈತನ ಜ್ಞಾನದಿಂದ ಸಾಧ್ಯ ಇಲ್ಲ ಎಂಬುದಾಗಿ ತಿಳಿದು ಆತನೇನು ಮಾಡ್ತಾ ಇದ್ದಾನೆ, ದೇವರ ಕೃಪೆಯನ್ನು ಆತನಿಗೆ ದೊರಕುವ ಹಾಗೆ ಆತನು ಬೇಡಿಕೊಳ್ತಾ ಇದ್ದಾನೆ. ತನ್ನ ಸ್ನೇಹಿತರೊಂದಿಗೆ ಸೇರಿ ಪ್ರಾರ್ಥಿಸ್ತಾ ಇದ್ದಾನೆ. ದೇವರ ಕೃಪೆ ನಮಗೆ ತೋರಿ ಬರುವಂತೆ, ದೇವರ ಕೃಪೆ ನಮ್ಮ ಮೇಲೆ ತೋರಿಸಲು ನಾವೇನು ಮಾಡೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ ಎಂಬುದಾಗಿ ತನ್ನ ಗೆಳೆಯಂದರೊಂದಿಗೆ ಪ್ರಾರ್ಥಿಸಿದ ಒಂದು ಪ್ರಾರ್ಥನೆ. ಮೊದಲನೇದಾಗಿ ದಾನಿಯೇಲನು ಪ್ರಾರ್ಥಿಸ್ತಾ ಇರುವಂಥದ್ದು ತನ್ನ ಸ್ನೇಹಿತರೊಂದಿಗೆ ಸೇರಿ ದೇವರ ಕೃಪೆಗಾಗಿದೆ. ದೇವರ ಕೃಪೆಗಾಗಿ ದಾನಿಯೇಲನು ಏನು ಮಾಡ್ತಾ ಇದ್ದಾನೆ, ಪ್ರಾರ್ಥಿಸ್ತಾ ಇದ್ದಾನೆ. ಪ್ರಿಯರೇ, ಈ ದಿನಗಳಲ್ಲಿ ನಮ್ಮ ಜೀವಿತದಲ್ಲೂ ಕೂಡ ಏನೆಲ್ಲ ಪರಿಸ್ಥಿತಿಗಳು ನಾವು ಹಾದು ಹೋಗ್ತಾ ಇರ್ಬೋದು, ಏನೆಲ್ಲ ಸಮಸ್ಯೆಗಳಲ್ಲಿ ನಾವು ಹಾದು ಹೋಗ್ತಾ ಇರ್ಬೋದು, ಏನೆಲ್ಲ ಪರಿಸ್ಥಿತಿಗಳಲ್ಲಿ ನಾವು ಎದುರಾಗಿ ನಮಗೆ ಬಂದಿರಬಹುದು, ಅದರ ಮಧ್ಯದಲ್ಲಿ ನಮಗೆ ಬೇಕಾದದ್ದು ದೇವರ ಕೃಪೆ. ನೀವು ದೇವರ ಕೃಪೆಗಾಗಿ ನೀವು ಪ್ರಾರ್ಥನೆ ಮಾಡೋದಾದರೆ, ದೇವರ ಕೃಪೆಯನ್ನು ನೀವು ಕೇಳಿಕೊಳ್ಳೋದಾದರೆ, ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ದೇವರ ಕೃಪೆ ನಮ್ಮನ್ನು ಎತ್ತಿ ನಿಲ್ಲಿಸುವಂಥದ್ದಾಗಿದೆ. ಏನೆಲ್ಲ ಪರಿಸ್ಥಿತಿಗಳು ನಿಮಗೆ ಎದುರಾಗಿ ಬಂದಿರಬಹುದು. ಇಲ್ಲಿ ದಾನಿಯೇಲನಿಗೆ ಆತನು ಒಂದು ವೇಳೆ ರಹಸ್ಯವನ್ನು ತಿಳಿಸದೆ ಹೋದರೆ ಅರಸನು ಈ ದಾನಿಯೇಲನನ್ನು ಏನು ಬೇಕಾದರೂ ಮಾಡ್ಬೋದು. ಅದರ ಭಯ ದಾನಿಯೇಲನಿಗೆ
ಇರೋದನ್ನು ನಾವು ಕಾಣ್ತೇವೆ. ಆ ಭಯವನ್ನು ಇಟ್ಟುಕೊಂಡು ದಾನಿಯೇಲನು ಸೋತು ಹೋಗಿಲ್ಲ, ಓಡಿ ಹೋಗಿಲ್ಲ. ಆತನು ಬಂದು ದೇವರ ಮುಂದೆ ಪ್ರಾರ್ಥಿಸ್ತಾ ಇದ್ದಾನೆ. ತನ್ನ ಸಹೋದರರನ್ನು ಒಂದುಗೂಡಿಸಿ ಆತನು ದೇವರ ಕೃಪೆಗಾಗಿ ಕೇಳಿಕೊಳ್ತಾ ಇದ್ದಾನೆ. ಅದರಿಂದ ಪ್ರಿಯರೇ, ನೀವೇನೇ ಸಮಸ್ಯೆಗಳು, ಏನೇ ವಿರೋಧತ್ವಗಳು, ಏನೇ ಪರಿಸ್ಥಿತಿಗಳು ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಸೋಲಿಸಲಿಕ್ಕಾಗಿ, ನಿಮ್ಮನ್ನು ನಾಶಪಡಿಸಲಿಕ್ಕಾಗಿ, ನಿಮ್ಮ ಜೀವಿತವನ್ನು ಇಲ್ಲದ ಹಾಗೆ ಮಾಡಲಿಕ್ಕಾಗಿ, ನಿಮ್ಮ ಕೆಲಸದ ವಿಷಯದಲ್ಲಿ, ಕುಟುಂಬದ ವಿಷಯದಲ್ಲಿ, ನಿಮ್ಮ ಮಕ್ಕಳ ವಿಷಯದಲ್ಲಿ ಬಂದಿರಬಹುದು. ಅದರ ಮಧ್ಯದಲ್ಲಿ ನಿಮಗಿರುವಂಥ ಒಂದೇ ಒಂದು ಕಾರ್ಯ ದೇವರ ಕೃಪೆಗಾಗಿ ಪ್ರಾರ್ಥಿಸುವಂಥದ್ದು. ದೇವರ ಕೃಪೆಗಾಗಿ ನೀವು ಪ್ರಾರ್ಥಿಸಿ ಆತನ ಕೃಪೆಯನ್ನು ಬೇಡಿಕೊಳ್ಳೋದಾದರೆ ಆತನು ತನ್ನ ಕೃಪೆಯನ್ನು ನಮಗೆ ತೋರಿಸುವನಾಗಿದ್ದಾನೆ. ಇಲ್ಲಿ ದಾನಿಯೇಲನು ಪ್ರಾರ್ಥಿಸಿದ ಆತನ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಕೊಟ್ಟು ಪರಲೋಕದ ರಹಸ್ಯವನ್ನು ಆತನಿಗೆ ತಿಳಿಯಪಡಿಸಿದ್ದನ್ನು ನೋಡ್ತೇವೆ. ಅರಸನ ಮುಂದೆ ಹೋಗಿ, ರಾಜನ ಮುಂದೆ ಹೋಗಿ ಈ ದಾನಿಯೇಲನು ಏನು ಮಾಡ್ತಾ ಇದ್ದಾನೆ, ವಿವರವಾಗಿ ಆ ಕನಸಿನ ಅರ್ಥವನ್ನು ಹೇಳ್ತಾ ಇದ್ದಾನೆ. ಆತನು ಆ ಕನಸಿನ ಅರ್ಥವನ್ನು ವಿವರವಾಗಿ ಹೇಳುವಾಗ ಆ ರಾಜನಿಗೆ ಆಶ್ಚರ್ಯವಾಯಿತು. ಯಾಕೆಂದರೆ ಅಂದಿನ ತನಕ ಯಾರು ತಿಳಿಸದೇ ಇರುವಂತಹ ಪರಲೋಕದ ರಹಸ್ಯವನ್ನು ದೇವರು ದಾನಿಯೇಲನ ಮೂಲಕ ಏನು ಮಾಡಿದ್ದಾರೆ, ಹೊರ ಹಾಕಿದ್ದಾರೆ. ಅದರಿಂದ ಆ ಅರಸನ ಏನು ಮಾಡ್ತಾ ಇದ್ದಾನೆ, ಈ ದಾನಿಯೇಲನನ್ನು ಮುಖ್ಯಸ್ಥನಾಗಿ ನೇಮಿಸ್ತಾ ಇದ್ದಾನೆ. ಆತನು ದೇವರ ಕೃಪೆಯನ್ನು ಬೇಡಿಕೊಂಡು, ದೇವರ ಕೃಪೆಯನ್ನು ಆಶ್ರಯಿಸಿಕೊಂಡು ಆ ರಹಸ್ಯವನ್ನು ಆತನು ಬಿಚ್ಚಿಟ್ಟು, ಆ ರಹಸ್ಯವನ್ನು, ಆ ಕನಸಿನ ಅರ್ಥವನ್ನು ಹೇಳಿದಾಗ ಪರಲೋಕದ ದೇವರು ಆತನಿಗೆ ಸಹಾಯ ಮಾಡಿ ಆ ಕನಸಿನ ಅರ್ಥವನ್ನು ವಿವರಿಸಲಿಕ್ಕೆ ದೇವರು ಕೃಪೆ ತೋರಿಸಿದ ನಿಮಿತ್ತ ಆತನು ಮುಖ್ಯಸ್ಥನಾಗಿ ಆತನೇನು ಮಾಡ್ತಾ ಇದ್ದಾನೆ, ನೇಮಿಸಲ್ಪಡ್ತಾ ಇದ್ದಾನೆ. ಅರಸನಿಂದ ನಾಶ ಆಗ್ತೇನೋ ಎಂಬುದಾಗಿ ಚಿಂತಿಸಿದಂಥ ಆ ದಾನಿಯೇಲನ ಒಂದು ಪ್ರಾರ್ಥನೆ, ದೇವರ ಕೃಪೆಗಾಗಿ ಪ್ರಾರ್ಥಿಸಿದ ಆ ಪ್ರಾರ್ಥನೆ ಆತನ ಜೀವಿತದಲ್ಲಿ ಒಂದು ಬದಲಾವಣೆ ತಂದಿರೋದಾದರೆ, ಪ್ರಿಯ ದೇವರ ಮಗನೇ, ಪ್ರಿಯ ದೇವರ ಮಗಳೇ, ನೀನು ಪ್ರಾರ್ಥಿಸೋದಾದರೆ ದೇವರ ಕೃಪೆ ನಿನ್ನ ಮೇಲೆ ಧಾರಾಳವಾಗಿ ಸುರಿಯುವಂಥದ್ದಾಗಿದೆ. ನೀನು ಪ್ರಾರ್ಥಿಸೋದಾದರೆ ದಾನಿಯೇಲನ ಹಾಗೆ ದೇವರ ಕೃಪೆ ನಿನ್ನ ಮೇಲೆ ಅಧಿಕವಾಗಿ ಕಾರ್ಯ ಮಾಡುವಂಥದ್ದಾಗಿದೆ. ಇನ್ನೊಂದು ದಾನಿಯೇಲನ ಪ್ರಾರ್ಥನೆ ಬಗ್ಗೆ ನಾವು ಓದಿಕೊಳ್ಳೋಣ. ದಾನಿಯೇಲನ ಪ್ರವಾದನೆಯ ಗ್ರಂಥ 6ನೇ ಅಧ್ಯಾಯದ 10ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಶಾಸನಕ್ಕೆ ರುಜುವಾದುದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದಗಳಿಲ್ಲದ ಕಿಟಕಿಗಳುಳ್ಳ ತನ್ನ ಮಾಗಡಿಯ ಕೋಣೆಯಲ್ಲಿ ಯಥಾಪ್ರಕಾರ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರ ಸಲ್ಲಿಸಿದನು. ದಾನಿಯೇಲನು ಪ್ರತಿದಿನ 3 ಆವರ್ತಿ ಪ್ರಾರ್ಥನೆ ಮಾಡುವಂಥ ಒಂದು ವ್ಯಕ್ತಿ ಆಗಿದ್ದನು. ಈ ಪ್ರಾರ್ಥನೆಯನ್ನು ನೋಡಿದ ಅನೇಕ ವ್ಯಕ್ತಿಗಳು ಏನು ಮಾಡಿದ್ರಂದರೆ, ಒಂದು ರಾಜನಿಗೆ ಹೋಗಿ ಹೇಳ್ತಾ ಇದ್ದಾರೆ, ಇಲ್ಲಿ ನಿನ್ನನ್ನಲ್ಲದೆ ಬೇರೆ ದೇವರನ್ನು ಪೂಜಿಸಿ, ಬೇರೆ ದೇವರನ್ನು ಆರಾಧಿಸಿ, ಬೇರೆ ದೇವರನ್ನು ಪ್ರಾರ್ಥಿಸುವಂಥ ಒಂದು ಕೆಲವೊಬ್ಬರು ಇದ್ದಾರೆ. ಅದರಿಂದ ನಿನ್ನನ್ನು ಬಿಟ್ಟು ಬೇರೆ ಯಾವ ದೇವರಿಗೂ ಕೂಡ ಪೂಜೆ ಮಾಡಬಾರ್ದು ಎಂಬುದಾಗಿರುವಂಥ ಒಂದು ರಾಜ ಆಜ್ಞೆಯನ್ನು ಅಲ್ಲಿ ತರೋದನ್ನು ನಾವು ನೋಡ್ತೇವೆ. ಅದು ರುಜುವಾತಾದದ್ದನ್ನು ದಾನಿಯೇಲನು ತಿಳಿದಾಗ ಆ ಪ್ರಕಾರ ಆತನು ಅದನ್ನು ತಿಳಿದು ಕೂಡ 3 ಆವರ್ತಿ ಪ್ರಾರ್ಥಿಸ್ತಾ ಇದ್ದಾನೆ. ಅದಕ್ಕೆ ಒಂದು ಪನಿಷ್ಮೆಂಟ್ ಇದೆ ಎಂಬುದಾಗಿ ಗೊತ್ತಿದ್ರೂ ಕೂಡ ದಾನಿಯೇಲನು ಏನು ಮಾಡ್ತಾ ಇದ್ದಾನೆ, ಪ್ರಾರ್ಥನೆ ಮಾಡೋದನ್ನು ಬಿಟ್ಟಿಲ್ಲ. ಅದನ್ನು ಮಾಡುವವರಿಗೆ ಸಿಂಹದ ಗವಿಗೆ ಹಾಕಬೇಕೆಂಬುದಾಗಿರುವಂಥ ಒಂದು ಪನಿಷ್ಮೆಂಟ್ ಇದ್ದರೂ ಕೂಡ ದಾನಿಯೇಲನು ಏನು ಮಾಡ್ತಾ ಇದ್ದಾನೆ, 3 ಆವರ್ತಿ ಪ್ರಾರ್ಥನೆ ಮಾಡ್ತಿದ್ದಾನೆ. ಅದಕ್ಕೆ ಆತನನ್ನು ಏನು ಮಾಡಿದ್ರು, ಅದರ ನಿಮಿತ್ತ ಸಿಂಹದ ಗವಿಯಲ್ಲಿ ಹಾಕಿದ್ರು. ಸಿಂಹದ ಗವಿಯಲ್ಲಿ ಹಾಕಿದ್ರು ಕೂಡ ದಾನಿಯೇಲನು ಆ ಸಿಂಹದ ಗವಿಯಲ್ಲೂ ಕೂಡ ಪ್ರಾರ್ಥಿಸುವಂಥ ಒಂದು ವ್ಯಕ್ತಿ ಆಗಿದ್ದ. ಅಲ್ಲಿ ಕೂಡ ಪ್ರಾರ್ಥಿಸಿದ್ರ ನಿಮಿತ್ತ ಸಿಂಹದ ಬಾಯಿಗಳನ್ನು ದೇವರು ಕಟ್ಟಿದ್ರು. ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡುವ ವ್ಯಕ್ತಿಗಳು ನೀವು ಆಗೋದಾದರೆ, ದೇವರು ನಮಗೆ ಎದುರಾಗಿ ಬರುವಂಥ ಕೆಲವೊಂದು ಶತ್ರುವಿನ ಶೋಧನೆಗಳನ್ನು, ಶತ್ರು ನಮಗೆ ಎದುರಾಗಿ ತಂದಾಕುವಂಥ ಕೆಲವೊಂದು ಅಡೆತಡೆಗಳನ್ನು ದೇವರು ನೀಗಿಸಿ ಅದರ ಮಧ್ಯದಲ್ಲೂ ಕೂಡ ನಮ್ಮನ್ನು ದೇವರು ಜಯಕರವಾಗಿ ನಡೆಸ್ತಾನೆ. ಇಲ್ಲಿ ಶತ್ರು ತೋಡಿದ ಹಳ್ಳಕ್ಕೆ ಶತ್ರುಗಳೇ ಬಿದ್ದರು. ಸಿಂಹದ ಗವಿಗೆ ಹಾಕಿ ದಾನಿಯೇಲನನ್ನು ನಾಶ ಮಾಡಬೇಕೆಂಬುದಾಗಿ ಅಂದುಕೊಂಡ ಆ ವ್ಯಕ್ತಿಗಳೇ ಮತ್ತೆ ಸಿಂಹದ ಬಾಯಿಗೆ ತುತ್ತಾಗಿ ಮಾರ್ಪಟ್ಟರು. ಹಾಗಾದರೆ ಈ ದಿನಗಳಲ್ಲಿ ನೀವು ಪ್ರಾರ್ಥನೆ ಮಾಡುವ ಒಂದು ವ್ಯಕ್ತಿ ಆಗಿರೋದಾದರೆ, ನಿಮ್ಮ ಪ್ರಾರ್ಥನೆಗೆ ಅನೇಕ ವಿರೋಧತ್ವಗಳು ಮನುಷ್ಯರಿಂದ ಬರ್ತಾ ಇರ್ಬೋದು. ಆದರೆ ನೀವೇನು ಮಾಡಬೇಡಿ, ನಿಮ್ಮ ಪ್ರಾರ್ಥನೆಯನ್ನು ನಿಲ್ಲಿಸಬೇಡಿ. ಮನುಷ್ಯನು ನಿಮ್ಮ ಪ್ರಾರ್ಥನೆಯನ್ನು ನಿಲ್ಲಿಸಲಿಕ್ಕೆ ಅನೇಕ ಕುಯುಕ್ತಿಗಳನ್ನು, ಕುತಂತ್ರಗಳನ್ನು ಮಾಡ್ತಾ ಇರ್ಬೋದು. ಆದರೆ ನೀವೇನು ಮಾಡಬೇಡಿ, ನಿಮ್ಮ ಪ್ರಾರ್ಥನೆಯನ್ನು ನಿಲ್ಲಿಸಬೇಡಿ. ಪ್ರಾರ್ಥನೆಯನ್ನು ನಿಲ್ಲಿಸದೆ ನೀವು ಬಲವಾಗಿ ದಾನಿಯೇಲನ ಹಾಗೆ 3 ಆವರ್ತಿ ಪ್ರಾರ್ಥಿಸೋದಾದರೆ, ಸಿಂಹದ ಗವಿಯಲ್ಲಿ ಬೀಳಬೇಕಾಗಿ ಬಂದರೂ ಕೂಡ ದೇವರು ಆ ಸಿಂಹದ ಬಾಯಿಗಳನ್ನು ಕಟ್ಟಿ ದಾನಿಯೇಲನ ತಪ್ಪಿಸಿದ ಹಾಗೆ ನೀವು 3 ಆವರ್ತಿ ಪ್ರಾರ್ಥನೆ ಮಾಡುವುದರಿಂದ ಅನೇಕ ಕಷ್ಟಗಳು, ನಷ್ಟಗಳು
ಕಷ್ಟಗಳು ಹಿಂಸೆಗಳನ್ನು ಅನುಭವಿಸಬೇಕಾಗಿ ಬಂದರೂ ಕೂಡ ದೇವರು ಅದರ ಮಧ್ಯದಲ್ಲಿಯೂ ಕೂಡ ನಿಮ್ಮನ್ನು ಜಯಕರವಾಗಿ ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅದರಿಂದ ಪ್ರಿಯ ಸಹೋದರ ಸಹೋದರಿ, ಪ್ರಾರ್ಥನೆ ಮಾಡುವಂಥ ಪ್ರಾರ್ಥನೆ ಜೀವಿತವನ್ನು ನೀನು ಎಂದಿಗೂ ನಿಲ್ಲಿಸಬೇಡ. ಪ್ರಾರ್ಥನೆ ಜೀವಿತ ನಿಂತು ಹೋಗೋದಾದರೆ ನಿನ್ನ ಜೀವಿತದಲ್ಲಿ ಅನೇಕ ಸೋಲುಗಳನ್ನು ನೀನು ಅನುಭವಿಸಬೇಕಾಗಿ ಬರ್ತದೆ. ದಾನಿಯೇಲನಾಗೆ 3 ಆವರ್ತಿ ಪ್ರತಿದಿನ ಪ್ರಾರ್ಥಿಸಿದ ನೀನು ಇನ್ನೂ ಕೂಡ ಹೆಚ್ಚಾಗಿ ಪ್ರಾರ್ಥಿಸಲಿಕ್ಕೆ ಶಕ್ತಳಾಗು. ಯಾಕೆಂದರೆ ನಿನ್ನ ಪ್ರಾರ್ಥನೆ ಜೀವಿತ ಅನೇಕ ಆಶೀರ್ವಾದಗಳನ್ನು ನಿನಗೆ ಬರು ಮಾಡುವಂಥದ್ದಾಗಿರ್ತದೆ. ಪ್ರಾರ್ಥನೆ ನಿಮಿತ್ತ ಅನೇಕ ಶೋಧನೆಗಳು ಬರಬಹುದು, ಆದರೆ ಅದರ ಮಧ್ಯದಲ್ಲಿ ಕೂಡ ದೇವರು ನಿನ್ನನ್ನು ಬಿಟ್ಟು ಬಿಡಲ್ಲ. ದೇವರು ನಂಬಿಗಸ್ತನು. ದೇವರು ಎಂದಿಗೂ ನಿನ್ನನ್ನು ಬಿಡಲ್ಲ. ಆತನು ತನ್ನ ನಂಬಿಗಸ್ತಿಕೆಯನ್ನು ನಿನ್ನ ಜೀವಿತದಲ್ಲಿ ತೋರ್ಪಡಿಸುವನಾಗಿದ್ದಾನೆ. ದಾನಿಯೇಲನನ್ನು ನಂಬಿಗಸ್ತನಾಗಿದ್ದು ದೇವರು ಕಾಪಾಡಿರೋದಾದರೆ ನಿನ್ನನ್ನು ಕೂಡ ನಂಬಿಗಸ್ತನಾಗಿದ್ದು ದೇವರು ಎಲ್ಲ ತೊಂದರೆಗಳಿಂದ, ಎಲ್ಲ ಹೋರಾಟಗಳಿಂದ, ಎಲ್ಲ ಸಿಂಹದ ಬಾಯಿಗಳಿಂದ, ಶತ್ರು ಆದವನು ಸಿಂಹದೋಪಾದಿಯಲ್ಲಿ ಗರ್ಜಿಸಿ ಯಾರನ್ನು ನುಂಗಲಿ ಎಂಬುದಾಗಿ ಹುಡುಕಾಡುವಾಗ ಆ ಸಿಂಹದ ಬಾಯಿಗೆ, ಗರ್ಜಿಸುವ ಸಿಂಹದೋಪಾದಿಯಲ್ಲಿರುವಂಥ ಶತ್ರುವಿನ ಬಾಯಿಗೆ ಸಿಕ್ಕದಾಗಿ ಬಾಯನ್ನೇ ಕಟ್ಟಿ ದೇವರು ಅದರಿಂದ ನಿನ್ನನ್ನು ರಕ್ಷಿಸುವವರಾಗಿದ್ದಾರೆ. ಅದರಿಂದ ದಾನಿಯೇಲನ ಹಾಗೆ ನಾವೇನು ಮಾಡಬೇಕು? ನಾವು 3 ಆವರ್ತಿ ಪ್ರಾರ್ಥನೆ ಮಾಡಬೇಕು. 3 ಆವರ್ತಿ ಪ್ರಾರ್ಥನೆ ಮಾಡಲಿಕ್ಕೆ ಅನೇಕ ಶೋಧನೆಗಳು ಬಂದರೂ ಕೂಡ ನಿಲ್ಲಿಸಿ ಬಿಡದೆ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ದಾನಿಯೇಲನ 3ನೇದಾಗಿರುವಂಥ ಒಂದು ಪ್ರಾರ್ಥನೆಯನ್ನು ನಾವು ನೋಡಿಕೊಂಡು ಅದರ ವಾಕ್ಯವನ್ನು ಓದಿಕೊಂಡು ಮುಂದಿರುವ ಸಮಯ ಪ್ರಾರ್ಥನೆಯೊಂದಿಗೆ ಮುಂದೆ ಹೋಗೋಣ. ದಾನಿಯೇಲನ ಪ್ರವಾದನೆಯ ಗ್ರಂಥ 9ನೇ ಅಧ್ಯಾಯ ಅದರ 23ನೇ ವಚನ. ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ ದೇವರ ಅಪ್ಪಣೆಯಾಗಿತ್ತು, ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ. ನೀನು ದೇವರಿಗೆ ಅತಿ ಪ್ರಿಯನು. ಈ ದೈವೋಕ್ತಿಯನ್ನು ಯೋಚಿಸು. ಇಲ್ಲಿ ದಾನಿಯೇಲನಿಗೆ ಮತ್ತೊಂದು ಪ್ರಾರ್ಥನೆಯನ್ನು ಆತನು ಮಾಡುವಾಗ ದೇವರು ವಿಜ್ಞಾಪನೆಯ ಆರಂಭದಲ್ಲಿಯೇ ನಿನ್ನ ವಿಜ್ಞಾಪನೆಯನ್ನು ನಾನು ಕೇಳಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದೇನೆ. 3ನೇದಾಗಿ ದಾನಿಯೇಲನು 21 ದಿನಗಳ ಕಾಲ ಉಪವಾಸವಿದ್ದು ಪ್ರಾರ್ಥಿಸ್ತಾ ಇದ್ದಾನೆ. ಏನಕ್ಕೋಸ್ಕರ ಪ್ರಾರ್ಥಿಸ್ತಾ ಇದ್ದಾನೆ ಅಂದರೆ ಜನರ ಒಂದು ಬಿಡುಗಡೆಗಾಗಿ, ಜನರ ಒಂದು ರಕ್ಷಣೆಗಾಗಿ, ಜನರನ್ನು ಸೆರೆಯಿಂದ ದೇವರೇ ಬಿಡಿಸಿ ಎಂಬುದಾಗಿ. ಏಕೆಂದರೆ ಜನರು ಸೆರೆಯಲ್ಲಿದ್ದಾರೆ, ಬಾಬೇಲಿನಲ್ಲಿ ಸೆರೆಯಾಗಿ ಹೋಗಿದ್ದಾರೆ. ಅವರನ್ನು ಬಿಡಿಸಲಿಕ್ಕೆ ನೀನು ನಿನ್ನ ದಾಸನಾಗಿರುವ ಯೆರೆಮೀಯನ ಮೂಲಕ ನುಡಿದ ಆ ಪ್ರವಾದನೆಗಳು ನೆರವೇರಿ ಅದು ಈಗ 70 ವರ್ಷ ಆಗಿದೆ ಎಂಬುದಾಗಿ ತಿಳಿದು ಆತನೇನು ಮಾಡ್ತಾ ಇದ್ದಾನೆ? ಉಪವಾಸವಿದ್ದು ಗೋಣಿತಟ್ಟನ್ನು ಸುತ್ತಿಕೊಂಡು ಬೂದಿಯನ್ನು ಬಳಿದುಕೊಂಡು ಕರ್ತನ ಮುಂದೆ ಏನು ಮಾಡ್ತಾ ಇದ್ದಾನೆ? ಆತನು ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ನಿರಂತರವಾಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡುವಾಗ ಉಪವಾಸದ ಆರಂಭದಲ್ಲಿಯೇ ದೇವರು ಆತನ ಪ್ರಾರ್ಥನೆಯನ್ನು ಕೇಳಿದ್ದನ್ನು ನಾವು ನೋಡ್ತೇವೆ. ಹಾಗಾದರೆ 3ನೇದಾಗಿ ದಾನಿಯೇಲನು ಮಾಡಿದ್ದು ಉಪವಾಸ ಪ್ರಾರ್ಥನೆ. 21 ದಿನಗಳ ಕಾಲ ಉಪವಾಸವಿದ್ದು ದಾನಿಯೇಲನು ಪ್ರಾರ್ಥಿಸಿದಾಗ ದೇವರು ಆತನ ಪ್ರಾರ್ಥನೆಯ ಆರಂಭದಲ್ಲಿಯೇ ಉತ್ತರವನ್ನು ಕೊಟ್ಟದ್ದನ್ನು ನಾವು ನೋಡ್ತೇವೆ. ಪ್ರಿಯ, ಈ ವಾಕ್ಯಗಳನ್ನು ಕೇಳುತ್ತಿರುವ ಮಗನೇ, ಅನೇಕ ವಿಷಯಗಳಿಗಾಗಿ ನೀನು ಬಿಡುಗಡೆಗಾಗಿ ಕಾದಿದೆಯಾ? ಅನೇಕ ವಿಷಯಗಳನ್ನು ನಿನ್ನಿಂದ ಬಿಡುಗಡೆ ಹೊಂದಬೇಕೆಂಬುದಾಗಿ ನೀನು ಬಯಸ್ತಾ ಇದೆಯಾ? ಅನೇಕ ರೋಗದಿಂದ ಇರಬಹುದು, ಸಮಸ್ಯೆಯಿಂದ ಇರ್ಬೋದು, ಡಿಪ್ರೆಷನ್ನಿಂದ ಇರ್ಬೋದು, ಇನ್ನಿತರ ಕುಟುಂಬ ಸಮಸ್ಯೆಗಳಿಂದ ಇರ್ಬೋದು, ಸಾಲದ ಭಾರದಿಂದ ಇರ್ಬೋದು, ಕೆಲಸ ಸಿಕ್ಕದೇ ಇರುವುದರಿಂದ ಇರ್ಬೋದು, ಒಂದು ವೇಳೆ ವಿದ್ಯಾಭ್ಯಾಸ ಮಾಡಿ ಕೂಡ ಮನೆಯಲ್ಲಿ ಸುಮ್ಮನೆ ಕುಂತಂಥ ಒಂದು ಅನುಭವದಲ್ಲಿ ದೇವರು ಇದರಿಂದ ಒಂದು ಬಿಡುಗಡೆ ಕೊಡು, ಒಳ್ಳೆಯ ಒಂದು ಕೆಲಸ ಕೊಡು ಎಂಬುದಾಗಿ ಯಾವುದರಿಂದ ನೀನು ಬಿಡುಗಡೆಗಾಗಿ ದೇವರ ಹತ್ರ ಪ್ರಾರ್ಥಿಸ್ತಾ ಇದೆಯಾ? ಆ ವಿಷಯದ ಮೇಲೆ ಖಂಡಿತವಾಗ್ಲೂ ದೇವರು ಒಂದು ಬಿಡುಗಡೆ ಕೊಟ್ಟೇ ಕೊಡ್ತಾರೆ. ದಾನಿಯೇಲನು ಆ ಜನರ ಬಿಡುಗಡೆಗಾಗಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸಿದಾಗ ತನ್ನ ಪ್ರಾರ್ಥನೆಯ ಆರಂಭದಲ್ಲಿಯೇ ದೇವರು ಏನು ಮಾಡ್ತಾ ಇದ್ದಾರೆ? ಬಿಡುಗಡೆಯನ್ನು ಕೊಡ್ತಾ ಇದ್ದಾರೆ. ಪ್ರಿಯ ದೇವರ ಮಗಳೇ, ದೇವರ ಮಗನೇ, ನೀನೆಂದಿಗೂ ಸೋತು ಹೋಗಬೇಡ. ನೀನು ಉಪವಾಸ ಮಾಡಿ ಪ್ರಾರ್ಥನೆ ಮಾಡೋದಾದರೆ, ದಾನಿಯೇಲನಾಗಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡೋದಾದರೆ, ನಿನ್ನ ಕುಟುಂಬದಲ್ಲಿ ಯಾರೆಲ್ಲ ಬಂಧಿತರಾಗಿದ್ದಾರೋ, ನಿನ್ನ ಕುಟುಂಬದಲ್ಲಿ ಯಾರೆಲ್ಲ ಬಂಧಿಸಲ್ಪಟ್ಟಿದ್ದಾರೋ ಅವರನ್ನೆಲ್ಲ ದೇವರು ಬಿಡಿಸ್ತಾನೆ. ಅವರಿಗಾಗಿ ನೀನು ಮಧ್ಯಸ್ಥಿಕೆ ವಹಿಸುವಾಗಲೇ ಆತನು ಅವರಿಗೆ ಸಮಾಧಾನವನ್ನು ಕೊಡುವ ಆತನಾಗಿದ್ದಾನೆ. ಅದರಿಂದ ಕಣ್ಣುಗಳನ್ನು ಮುಚ್ಚೋಣ. ದಾನಿಯೇಲನ ಪ್ರಾರ್ಥನೆ ಬಗ್ಗೆ ಈಗಾಗಲೇ ನಾವು ಧ್ಯಾನಿಸಿದ್ದೇವೆ. ದಾನಿಯೇಲನು ತನ್ನ ಸ್ನೇಹಿತರೊಂದಿಗೆ ಸೇರಿ ಪ್ರಾರ್ಥಿಸಿದ್ದಾನೆ. ದಾನಿಯೇಲನು ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸಿದ್ದಾನೆ. ದಾನಿಯೇಲನು 21 ದಿನಗಳ ಕಾಲ ಉಪವಾಸವಿದ್ದು ಪ್ರಾರ್ಥಿಸಿದ್ದಾನೆ. ನಾವು ಕೂಡ ನಮ್ಮ ಸ್ನೇಹಿತರೊಂದಿಗೆ, ನಮ್ಮ ಬಂಧು ಬಳಗದೊಂದಿಗೆ, ನಮ್ಮ ಸಭೆಯ ಸಹೋದರರೊಂದಿಗೆ ಸೇರಿ ಪ್ರಾರ್ಥನೆ ಮಾಡೋಣ. ದೇವರು ನಮಗೆ ತಿಳಿಯದ ರಹಸ್ಯಗಳನ್ನು ತಿಳಿಯಪಡಿಸ್ತಾನೆ. ನಮಗೆ ತಿಳಿಯದೇ ಇರುವಂಥ ಅನೇಕ ಗೂಢಾರ್ಥಗಳನ್ನು ತಿಳಿಯಪಡಿಸುವನಾಗಿರ್ತಾನೆ. ನಮ್ಮನ್ನು ದೇವರು ಪ್ರಾರ್ಥಿಸುವಾಗ, ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸುವಾಗ ದಾನಿಯೇಲನನ್ನು ಸಿಂಹದ ಗವಿಯಿಂದ ತಪ್ಪಿಸಿರೋದಾದರೆ ನಿನ್ನನ್ನು ಅನೇಕ ಸಮಸ್ಯೆಗಳಿಂದ ದೇವರು ತಪ್ಪಿಸುವನಾಗಿರ್ತಾನೆ. ನಿಮ್ಮ ಕಣ್ಣುಗಳನ್ನು ಮುಚ್ಚಿರುವ ಸ್ಥಳಗಳಲ್ಲಿ ದಾನಿಯೇಲನು 21 ದಿನಗಳ ಕಾಲ ಉಪವಾಸವಿದ್ದು ಪ್ರಾರ್ಥಿಸಿದಾಗ ಅನೇಕರನ್ನು ದೇವರು ಬಿಡಿಸಿರೋದಾದರೆ, ನೀನು ಉಪವಾಸವಿದ್ದು ಪ್ರಾರ್ಥನೆ ಮಾಡುವಾಗ ನಿನ್ನ ಕುಟುಂಬದಲ್ಲಿ ಯಾರೆಲ್ಲ ಬಂಧಿತರಾಗಿದ್ದಾರೋ ಅವರ ಮೇಲೆ ಒಂದು ದೇವರ ಕರ ಚೆಲ್ಲಿಸಿ ಒಂದು ಬಿಡುಗಡೆಯನ್ನು ದೇವರು ಕೊಡುವನಾಗಿರ್ತಾನೆ.
ಪ್ರಾರ್ಥನೆ. ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರತ್ಯೇಕವಾಗಿ ದಾನಿಯೇಲನ ಪ್ರಾರ್ಥನೆ ಬಗ್ಗೆ ಕಲಿಯುವ ಹಾಗೆ, ಆತನು ಪ್ರಾರ್ಥಿಸಿದ ವಿಷಯಗಳನ್ನು ತಿಳುಕೊಳ್ಳುವ ಹಾಗೆ, ಅದನ್ನು ನಮ್ಮ ಜೀವಿತದಲ್ಲೂ ಕೂಡ ಅನುಸರಿಸುವ ಹಾಗೆ ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಕೇಳಿದ ವಾಕ್ಯಗಳನ್ನು ಮರೆತು ಬಿಡದೆ ದೇವರೇ, ದಾನಿಯೇಲನ ಹಾಗೆ ಪ್ರಾರ್ಥಿಸಲಿಕ್ಕಿರುವ ಕೃಪೆಯನ್ನು ನಮಗೆ ದಯಪಾಲಿಸು. ದಾನಿಯೇಲನು ಪ್ರಾರ್ಥಿಸಿದಾಗ ಅನೇಕ ವಿಷಯಗಳನ್ನು ಹೊಂದಿಕೊಂಡನು, ಅನೇಕ ಬಿಡುಗಡೆಯನ್ನು ಕಂಡುಕೊಂಡನು, ಅನೇಕದ್ರ ಮೇಲೆ ಜಯವನ್ನು ಹೊಂದಿಕೊಂಡನು. ಅನೇಕ ಬಿಡುಗಡೆಗಾಗಿ ಆತನು ಪ್ರಾರ್ಥಿಸಿದಾಗ ಅನೇಕರು ಬಿಡುಗಡೆಯನ್ನು ಕಂಡುಕೊಂಡರು. ಅದರಿಂದ ನಾವು ಪ್ರಾರ್ಥಿಸುವಾಗ ಅದೇ ರೀತಿಯಾದ ಅನುಭವವನ್ನು ನಮ್ಮ ಜೀವಿತದಲ್ಲೂ ನೀವು ದಯಪಾಲಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತಿದ್ದೇವೆ. ಇದುವರೆಗಳ ಕಾಲ ಹೇಳಲ್ಪಟ್ಟ ವಾಕ್ಯಗಳನ್ನು ಮರೆತು ಬಿಡದೆ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆಯಲಿಕ್ಕೆ ಬೇಕಾದ ಕೃಪೆಯನ್ನು ನೀವೇ ನಮಗೆ ದಯಪಾಲಿಸಿರಿ. ಮುಂದಿರುವ ಸಮಯ ನಿನ್ನ ಕರ್ತನೆ ವಾಕ್ಯಗಳನ್ನು ನಾವು ಮರೆತು ಬಿಡದೆ ಅದನ್ನು ಜೀವಿತದಲ್ಲಿ ಕರ್ತನೆ ಅದನ್ನು ಜಯಕರವಾಗಿ ಪ್ರಾರ್ಥನಾ ಜೀವಿತವನ್ನು ಪ್ರಾರಂಭಿಸಿಕೊಂಡು ಪ್ರಾರ್ಥನಾ ವೀರರಾಗಿ ನಾವು ಮಾರ್ಪಡಲಿಕ್ಕೆ ಕೃಪೆ ಕೊಡು. ದಾನಿಯೇಲನ ಹಾಗೆ ಪ್ರಾರ್ಥಿಸಲಿಕ್ಕೆ ಸಹಾಯ ಮಾಡು. ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯ ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿರುವುದಾದರೆ ಅನೇಕರು ಕೇಳುವಾಗ ಈ ವಾಕ್ಯವನ್ನು ಅವರಿಗೂ ಕೂಡ ಕಳಿಸಿಕೊಡಿ. ತರವಾಗಿ ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಕೆಳಗೆ ಕೊಟ್ಟಿರುವ ನಂಬರ್ಗೆ ಸಂಪರ್ಕ ಮಾಡಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.